ನೆನಪಾಗಿ ಉಳಿದಿದೆ. ಏನಪ್ಪ ಅಂದ್ರೆ ನಾವಿಲ್ಲಿ ಬಂದ ತಕ್ಷಣ ಏನಂತಂದರೆ ಒಂದು ವಸ್ತ್ರವನ್ನು ಕೊಟ್ಟು ಅದರಲ್ಲಿ ವಚನ ಸಾಹಿತ್ಯ ಅಂತ ವಚನ ಒಂದು ಪುಸ್ತಕವನ್ನು ಇಟ್ಟು ಉಡಿಗೆ ಹಾಕಿದ್ರು. ಆ ಕ್ಷಣ ಹೇಗನ್ಸಿತ್ತು ನನಗೆ ಅಂತಂತಂದರೆ, ಈಗ ತವ್ರ ಮನೆಗೆ ಹೋದಾಗ ಶ್ರಾವಣ ಮಾಸದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಉಡಿಯನ್ನು ತುಂಬ್ತಾರೆ. ಆದರೆ ಇಲ್ಲಿ ಅದು ಒಂದು ಭೌತಿಕವಾದ ಉಡಿ ಇದ್ದು ಅದನ್ನು ನಾವು ಇಲ್ಲ ಅಕ್ಕಿನ ನಾವು ಪ್ರಸಾದ ಮಾಡ್ಕೊಂಡು ಖಾಲಿ ಮಾಡ್ಬೋದು, ಇಲ್ಲ ಒಂದು ಸೀರೆ ಇದ್ರೆ ಮುಟ್ಟಿ ಕಳಿಬೋದು. ಆದರೆ ಇಲ್ಲಿ ಆ ಒಂದು ಶರಣರ ಈ ಒಂದು ಕೊಪ್ಪಳ ಅಂತಕ್ಕಂಥ ತವ್ರ ಮನೆಯಲ್ಲಿ ಏನನ್ನ ಅದನ್ನು ನಮಗೆ ಹಾಕಿದ್ರು ಅಂದರೆ, ಈ ಒಂದು ಶರಣರ ಮಾರ್ಗ ತತ್ವ ಅಂತಕ್ಕಂಥ ಒಂದು ಆ ವಸ್ತ್ರವನ್ನು ಹಾಕಿ ಅದರಲ್ಲಿ ವಚನ ಸಾಹಿತ್ಯದ ಒಂದು ಉಡಿಗೆ ಹಾಕಿದಾಗ, ಉಡಿ ಹಾಕಿದಲ್ಲವೇ ಅವ್ರು ಮತ್ತೆ ಭಸ್ಮವನ್ನು ಧರಿಸಿ ಶರಣಾರ್ಥಿ ಹೇಳಿದ ಒಂದು ಕಣ್ಣು ಹೃದಯ ತುಂಬಿ ಬಂದ್ಬಿಡ್ತು. ಏನು ಮಾತು ಹೇಳಲಾರ್ದಂಥ ಒಂದು ಆ ಕ್ಷಣ ಆಗಿತ್ತು ನನಗೆ. ಬಂದಿದ್ದಂಥ ಕ್ಷಣ ಆಗನ್ಸಿತ್ತು. ಮೊದಲೇ ಬೆಳಗಿನ ಪೂಜೆಯನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ. ಆ ಬಂದ ಕ್ಷಣ ನನಗಂತೂ ಹಾಗೆ ಅನ್ನಿಸ್ತು. ಅದಕ್ಕೆ ಈ ಕೊಪ್ಪಳದಲ್ಲಿ ಎಲ್ಲ ಶರಣರನ್ನು ಸೇವೆ ಮಾಡೋದು ನೋಡಿ ನನಗೇನನ್ಸುತ್ತೆ ಅಂದರೆ, ಅಕ್ಕ ಮಹಾದೇವಿ ತಾಯಿಯವರ ದರ್ಶನ ನೆನಪು ಬರುತ್ತೆ. ಕಲ್ಯಾಣ